ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಶ್ರಾವಣ ಮಾಸದ 4ನೆಯ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತಾ, ಹಿಂದೂ ಆತ್ಮೀಯ ಬಂಧುಗಳೇ, ಸಿದ್ದರಾಮೇಶ್ವರ ಎಂಬುವ ಮಹಾನ್ ವಚನಕಾರರ ಒಂದು ವಚನವನ್ನು ವಿಶ್ಲೇಷಣೆ ಮಾಡೋಣ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಶ್ರೀ ಸಿದ್ದರಾಮೇಶ್ವರ ಎಂಬ ಮಹಾನ್ ವಚನಕಾರರು ಇವರು ಹುಟ್ಟಿರ್ತಕ್ಕಂಥ ಜನ್ಮಸ್ಥಳ ಸೊನ್ನಲಗಿ ಎನ್ನುವಂತಹ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಇವರು ಮುದ್ದಯ್ಯ ಸುಗ್ಗವ್ವ ಎಂಬುವ ದಂಪತಿಗಳ ಮಗನಾಗಿ ಹುಟ್ಟಿದ ಮಹಾನ್ ದಿವ್ಯ ತ್ರಯರಾದ ಶ್ರೀ ಸಿದ್ದರಾಮೇಶ್ವರ ವಚನಗಳು ಶ್ರೀ ಕಪಿಲಸಿದ್ಧ ಚನ್ನಮಲ್ಲಿಕಾರ್ಜುನ ಎನ್ನುವ ಅಂಕಿತನಾಮದೊಂದಿಗೆ ರಚನೆಯಾಗಿರ್ತಕ್ಕಂಥ ವಚನಗಳಲ್ಲಿ ಒಂದು ವಚನವು ಹೀಗಿದೆ ಬಂಧುಗಳೇ. ಅದ್ಭುತವಾದ ವಚನ ಎನ್ನುವಂಥದ್ದು, ಇವತ್ತು ಸಮಾಜದ ಮಧ್ಯದಲ್ಲಿರುವಂತಹ ಜನರು ಯಾವ ರೀತಿಯನ್ನು ಬದುಕನ್ನು ಕಟ್ಟಿಕೊಂಡಿದ್ದೇವೆ, ಇನ್ನೊಬ್ಬರ ಮನಸ್ಸನ್ನು, ಇನ್ನೊಬ್ಬರ ಹೃದಯವನ್ನು, ಇನ್ನೊಬ್ಬರ ಮನೆಯನ್ನು ಒಡೆಯುವ ಕಾಯಕದಲ್ಲಿ ನಿರತರಾಗಿದ್ದೇವೆ. ಹಾಗಾಗಿ ಆತ್ಮೀಯ ಬಂಧುಗಳೇ, ಮನುಷ್ಯನ ಜನ್ಮ ಸಾರ್ಥಕತೆಯಾಗಬೇಕಾದರೆ ಇನ್ನೊಬ್ಬರ ಮನಸ್ಸನ್ನು ಒಡೆಯದೆ, ಇನ್ನೊಬ್ಬರ ಮನೆಯನ್ನು ಒಡೆಯದೆ ಮನಸ್ಸುಗಳನ್ನು ಕೂಡಿಸುವ ಜನಗಳಾಗಬೇಕು ಎನ್ನುವ ನಿಟ್ಟಿನಲ್ಲಿ ಬರೆದಿರತಕ್ಕಂಥ ವಚನ ಹೀಗಿದೆ ಬಂಧುಗಳೇ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವಘಾತವ ಮಾಡಿ, ಗಂಗೆಯ ಮುಳುಗಿದಡೇನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಳಂಕ ಬಿಡದಾಯಿತಯ್ಯ. ಗಂಗೆಯಲ್ಲಿ ಮುಳುಗಿದಡೇನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮಪಾವನ ನೋಡ ಕಪಿಲಸಿದ್ಧ ಚನ್ನಮಲ್ಲಿಕಾರ್ಜುನ. ಬಂಧುಗಳೇ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತಕವ ಮಾಡದವನೇ ಪರಮಪಾವನ ನೋಡ ಕಪಿಲಸಿದ್ಧ ಚನ್ನಮಲ್ಲಿಕಾರ್ಜುನ ಎಂದು ಹೇಳಿ ಶ್ರೇಷ್ಠ ವಚನಕಾರರಾಗಿರತಕ್ಕಂಥ ಸಿದ್ದರಾಮೇಶ್ವರವರು ಈ ಸಮಾಜದಲ್ಲಿ ಮನಸ್ಸುಗಳನ್ನು, ಮನೆಯನ್ನು ಒಡೆಯುವಂಥ ನಾಗರಿಕರ ಹೆಚ್ಚು ಕಾಣುತ್ತಾ ಇದ್ದೀವಿ ಬಂಧುಗಳೇ. ಆದ್ದರಿಂದ ಈ ಪ್ರಪಂಚಕ್ಕೆ ನಾವು ಬಂದಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಕೂಡ ಏನನ್ನೂ ಒಯ್ಯುವುದಿಲ್ಲ. ಹೀಗಿರುವಾಗ ಸಮಾಜದ ನಡುವೆ ಬದುಕಿ ಹೋಗುವಾಗ ನಾವು ಪ್ರೀತಿ, ಪ್ರೇಮ, ಮಾನವೀಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಹಂಚಿ ಹೋಗಬೇಕಾಗಿದೆ ಬಂಧುಗಳೇ. ಎಂತಹ ಅದ್ಭುತವಾಗಿರ್ತಕ್ಕಂಥ ವಚನದ ಸಾಲುಗಳು ಬಂಧುಗಳೇ. ಗಂಗೆಯ ತಡೆಯಲ್ಲಿರ್ತಕ್ಕಂಥ ಚಂದ್ರನಿಗೂ ಕೂಡ ಯಾವ ರೀತಿಯಲ್ಲಿರ್ತಕ್ಕಂಥ ಕಳಂಕ ತಪ್ಪದಾಯಿತಲ್ಲ ಎನ್ನುವಂಥದ್ದನ್ನು ಕಾಣುತ್ತದೆ. ನಾವು ನಮ್ಮ ಬದುಕು ಹೇಗಿರಬೇಕಂತ ಹೇಳಿದರೆ, ನಮ್ಮ ಬದುಕು ನಿಷ್ಕಲ್ಮಶವಾಗಿರ್ತಕ್ಕಂಥ ಬದುಕು, ಇನ್ನೊಬ್ಬರ ಏಳಿಗೆಯಲ್ಲಿ ನಮ್ಮ ಐಕ್ಯತೆಯನ್ನು ಕಾಣುವಂತಹ, ನಮ್ಮ ಹಿತವನ್ನು ಕಾಯುವಂತಹ ಜೀವನ ನಮ್ಮದಾಗಬೇಕು ಬಂಧುಗಳೇ. ಹಾಗಾಗಿ ಆತ್ಮೀಯ ಬಂಧುಗಳೇ, ಸಿದ್ದರಾಮೇಶ್ವರ ಈ ಒಂದು ವಚನವು ನಮ್ಮ ಪೀಳಿಗೆಗೆ ಬೆಳಕಿನ ಆದಿಯಾಗಿದೆ. ಮನಸ್ಸುಗಳನ್ನು ಕೂಡಿಸುವ, ಹೃದಯಗಳನ್ನು ಬೆಸೆಯುವ, ಮನೆಗಳನ್ನು ಬೆಸೆಯುವ ಒಂದು ಅದ್ಭುತವಾಗಿರ್ತಕ್ಕಂಥ ವಚನವಾಗಿದೆ ಒಂದು. ಈ ವಚನದ ಸಾರಗಳನ್ನು ನಾವೆಲ್ಲರೂ ಅರಿತುಕೊಂಡು ನವಮಾನವರಾಗುತ್ತಾ, ಪ್ರಬುದ್ಧರಾಗುತ್ತಾ, ಈ ನಮ್ಮ ದೇಶವನ್ನು ಪ್ರಬುದ್ಧದ ನೆಲೆಗಟ್ಟಿನಲ್ಲಿ, ಒಂದು ವಿಚಾರಧಾರೆಗಳ ನೆಲೆಗಟ್ಟಿನಲ್ಲಿ, ಬಸವಣ್ಣಾದಿಯಾಗಿ ಅರಿವಿನ ಬೆಳಕಿನಲ್ಲಿ, ವಚನಕಾರರ ಅರಿವಿನ ಬೆಳಕಿನಲ್ಲಿ ನಾವೆಲ್ಲರೂ ಸಾಗೋಣ ಎನ್ನುವ ಮಾತುಗಳನ್ನು ಆಡುತ್ತಾ ತುಂಬು ಹೃದಯದ ಧನ್ಯವಾದಗಳು ಬಂಧುಗಳೇ.